ಈ ಮುಳಬಾಗಿಲಲ್ಲಿ ಹೈಯೆಸ್ಟ್ ಡೂಪ್ಲಿಕೇಟ್ ನಡೀತಿರ್ತಕ್ಕಂಥ 224 ಕ್ಷೇತ್ರ ಇದ್ರೆ ಅದು ಮುಳಬಾಗಿಲು ಕ್ಷೇತ್ರ. ಯಾರ್ದೋ ಜಮೀನು ಯಾರಿಗೋ ಮಾರಾಕೋದು. ಈಗ ಕೆಲವು ಶಾಸಕರು ಹೆಸರು ಬೇಡ, ಯಾರ್ಯಾರಿಗೆ ಜಮೀನು ಇದೆಯೋ ಅವ್ರಿಗೆ ಜಮೀನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬಡಬಗ್ಗರು ಯಾರಿಗೂ ಇಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಎಷ್ಟು ಫೈಲ್ಸ್ ಇದೆಯೋ ಅಷ್ಟು ಫೈಲ್ಸ್ ನಾನೇ ಸ್ಪಾಟ್ಗೆ ಹೋಗಿ ನಿಜವಾಗ್ಲೂ ಪೊಸಿಷನ್ ಇದಾನ, ಇವ್ರು ಬಡವನ, ಇವ್ನು ಕೊಡ್ಬೋದಾ, ಯಾಕಂದ್ರೆ ಇದು ಸರ್ಕಸ್ ಫ್ರೀ ಲ್ಯಾಂಡ್ ಕೊಡ್ತೀವಿ, ಅದೊಂದು ಸಲ್ಬೇಕು. ಯಾರೋ ದುಡ್ಡು ಕೊಟ್ಟವ್ರಿಗೆ ಲ್ಯಾಂಡ್ ಕೊಡೋದು ಇದು ನನ್ನ ಹುದ್ದೆಯಲ್ಲಿ ನಡೆಯಲ್ಲ. ಹೋಬಳಿ ಫುಲ್ ಮುಗಿಸ್ಕೊಂಡ್ ಬಂದಿದ್ದೀನಿ. ನನಗೆ ಈ ಮುಳಬಾಗಿಲಲ್ಲಿ ಹೈಯೆಸ್ಟ್ ಡೂಪ್ಲಿಕೇಟ್ ನಡೀತಿರ್ತಕ್ಕಂಥ 224 ಕ್ಷೇತ್ರ ಇದ್ರೆ ಅದು ಮುಳಬಾಗಿಲು ಕ್ಷೇತ್ರ. ಯಾರ್ದೋ ಜಮೀನು ಯಾರಿಗೋ ಮಾರಾಕೋದು, ಯಾರ್ದೋ ಜಮೀನು ಯಾರಿಗೋ ಹೇಳ್ಬಿಡೋದು, ಸತ್ತೋಗರಿಗೆ ಸರ್ಟಿಫಿಕೇಟ್ ಕೊಡೋದು, ಈ ತರ ನಡೀತಾ ಇತ್ತು. ಹಿಂದೆ ನಡೆದಿರ್ತಕ್ಕಂಥ ಘಟನೆ ನೀವು ನೋಡಿದ್ರೆ ಈಗ ಕೆಲವು ಶಾಸಕರು ಹೆಸರು ಬೇಡ, ಯಾರ್ಯಾರಿಗೆ ಜಮೀನು ಇದೆಯೋ ಅವ್ರಿಗೆ ಜಮೀನು ಕೊಟ್ಟಿದ್ದಾರೆ. ಯಾರ ಹತ್ರ 20 ಎಕರೆ ಇದೆ ಮತ್ತೆ ಅವ್ರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬಡಬಗ್ಗರು ಯಾರಿಗೂ ಇಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಎಷ್ಟು ಫೈಲ್ಸ್ ಇದೆಯೋ ಅಷ್ಟು ಫೈಲ್ಸ್ ನಾನೇ ಸ್ಪಾಟ್ಗೆ ಹೋಗಿ ನಿಜವಾಗ್ಲೂ ಪೊಸಿಷನ್ ಇದಾನ, ಇವ್ರು ಬಡವನ, ಇವ್ನು ಕೊಡ್ಬೋದಾ, ಯಾಕಂದ್ರೆ ಇದು ಸರ್ಕಸ್ ಫ್ರೀ ಲ್ಯಾಂಡ್ ಕೊಡ್ತೀವಿ, ಅದೊಂದು ಸಲ್ಬೇಕು. ಯಾರೋ ದುಡ್ಡು ಕೊಟ್ಟವ್ರಿಗೆ ಲ್ಯಾಂಡ್ ಕೊಡೋದು ಇದು ನನ್ನ ಹುದ್ದೆಯಲ್ಲಿ ನಡೆಯಲ್ಲ. ಅದೆಲ್ಲ ಫೈಲ್ಸ್ ರೆಡಿ ಮಾಡ್ಕೊಂಡು ಇದೆಲ್ಲ ಇವತ್ತು ಆವಡಿ ಹೋಬಳಿ ಮುಗಿಸಿದೀನಿ. ನೆಕ್ಸ್ಟ್ ಮಂಗಳವಾರ ತಾಯ್ದೂರು ಹೋಬಳಿ ಹೋಗ್ತೀನಿ. ನಾನೇ ಸ್ಪಾಟ್ಗೆ ಹೋಗಿ ಪರಿಶೀಲನೆ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಪ್ರೀತಿ ವಾತ್ಸಲ್ಯ ಬೆಳ್ಕೊಂಡು ಇದು ನಿಜವಾದ ಫೈಲ್ ಇದೆ ಖಂಡಿತವಾಗ್ಲೂ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಅದು ಯಾರೋಗಿದ್ರೆ ನನಗೆ ಗೊತ್ತಿಲ್ಲ. ನನ್ನ ಕೆಲಸ, ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ನಾನು ಸ್ಪಾಟ್ಗೆ ಹೋಗಿ ಕೊಡೋದು. ಸಾಕಷ್ಟು ಜನಕ್ಕೆ ಇದು ಉರಿಯಾಗಿದೆ. ಏನಂತಂದ್ರೆ ಅದು ಬೇರೆ ಬೇರೆ ತರ ಆಗ್ತಿದೆ ಅದಲ್ವಾ. ನಾನು ಯಾವ್ದಕ್ಕೂ ಅದಕ್ಕೆ ಆಸ್ಪದ ಕೊಡೋದಿಲ್ಲ. ಯಾರು ನಿಜವಾಗಿ ಉಳ್ತಾವನೆ, ಯಾರು ನಿಜವಾಗಿ ಜಮೀನು ಇದ್ದಾನೆ ಅವನಿಗೆ ಹೋಗ್ಬೇಕು. ದೇವ್ರಿಗೆ ಅವಕಾಶ ಕೊಟ್ಟವನೆ, ಈ ಅವಕಾಶನ ಕೆಲಸ ಮಾಡ್ತಾ ಇದ್ದಾನೆ. ಸೂಪರ್. ಅದ್ರಲ್ಲಿ ಒಂದು ಡೌಟ್ ಇದೆ ನನಗೆ, ಅದು ಟಿಕ್ ಹಾಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಬಡವರು ಅದೇ ಪೊಸಿಷನ್ ಇದ್ದಾರೆ, 15-20 ವರ್ಷ ಕೆಲಸ ಮಾಡ್ತಾರೆ. ಖಂಡಿತವಾಗ್ಲೂ ಅವ್ರಿಗೆ ಸಾಗುವಳಿ ಖಾತೆ ಮಾಡಿ ಮುಟೇಶನ್ ಮಾಡಿ ಪಾಣಿ ಸಮೇತ ಕೊಡ್ತೀನಿ. ಕೆಲವರು ಮಾಡಿಸ್ಕೊಡ್ತೀರ ಅಂತ ದುಡ್ಡೆಲ್ಲ ಕೇಳ್ತಾರೆ ಸರ್. ಕೆಲವರು ಮಾಡಿಸ್ಕೊಡ್ತೀನಿ ಅಂತ ಬ್ರೋಕರ್ಸ್. ಅದೇ ಇಲ್ಲಿ ಅದನ್ನ ನಾನು ಹೇಳ್ತೀನಿ. ಯಾಕೆ ನಾನು ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಈ ಬ್ರೋಕರ್ ಹವಾಳಿಯಿಂದಾನೇ ಸ್ಪಾಟ್ಗೆ ಹೋಗ್ತೀನಿ. ಯಾಕೆ ಹೇಳ್ತೀನಿ, ಈಗ ನಾನು ಕೊಟ್ಬಿಡ್ತೀನಿ, ಸಾಗುವಳಿ ಆಗ್ಬಿಡುತ್ತೆ, ಖಾತೆ ಮಾಡಕ್ ದುಡ್ಡು ಕೇಳ್ತಾರೆ. ಖಾತೆ ಮಾಡಿ ಅದೆಲ್ಲ ಇಲ್ಲ, ಖಾತೆ ಮಾಡಿ ಮುಟೇಶನ್ ಮಾಡಿ ಪಾಣಿ ಸಮೇತವಾಗಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಇದು ನನ್ನ ಕರ್ತವ್ಯ. ಭಗವಂತ ನೀವೆಲ್ಲ ಸೇರಿ ನನಗೆ ಕೊಟ್ಟಿದ್ರೆ ಅವಕಾಶನ, ನನ್ನ ಡ್ಯೂಟಿ ನಾನು ಕರೆಕ್ಟ್ ಮಾಡ್ತೇನೆ. ರೈತರಿಗೆ ಇದೇ ಹೇಳ್ತೀರಾ, ಯಾರಿಗೂ ಮೋಸ ಹೋಗ್ಬೇಡಿ, ಯಾರು ದುಡ್ಡು ಕೊಡಬೇಡಿ. 100% ನಾನು ಹೇಳ್ತೀನಿ. ಅದು ಏನು ಹಿಂದೆ ನಡೀತಕ್ಕಂಥ ಪದ್ಧತಿಗಳನ್ನ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ, ಪದ್ಧತಿ ಚೇಂಜ್ ಮಾಡ್ತೀವಿ. ಯಾರಾದ್ರೂ ಕೇಳಿದ್ರೆ ಮಾಹಿತಿ ತಿಳಿಸಬಹುದು. ನಾನೇ ಸ್ಪಾಟ್ ಎಲ್ಲರೂ ಮಾತಾಡ್ತಾ ಇದ್ದೀನಿ. ಎಲ್ಲ ಫಲಾನುಭವಿಗಳು ನಾನೇ ಸ್ಪಾಟ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದ್ ದಿವಸ ಬರೋಬ್ಬರ 18 ಕಿಲೋಮೀಟರ್ ಹಿಡಿದು, ಒಂದ್ ದಿವಸ 18 ಕಿಲೋಮೀಟರ್ ಇಡೀ ನನ್ನ ತಂಡ ಎಲ್ಲ ಬಂದಿದ್ರು. 18 ಕಿಲೋಮೀಟರ್ ತರಕಾರಿ ತಿನ್ಕೊಂಡು, ಅಲ್ಲೇ ಎಳ್ನೀರು ಕುರ್ಕೊಂಡು, ಹಿಂದೆ ನಾವು ಹೈಸ್ಕೂಲ್ ಮಕ್ಕಳಾದಾಗ ಗಾರೆ ಹಣ್ಣು ತಿಂತಾ ಇದ್ವಿ, ಗಾರೆ ಹಣ್ಣುಗಳು ಕೊಟ್ಟಣ್ಣು ತಿಂತಾ ಇದ್ವಿ. ಅವೆಲ್ಲ ಗುಳಂಜಿ ತಿಂತಾ ಇದ್ವಿ. ಸೌತೆಕಾಯಿ ಕೊಟ್ರು ಸುಮಾರು ಜನ. ತುಂಬಾ ಚೆನ್ನಾಗಿತ್ತು. ನಿಜವಾದ ಮುಳಬಾಗಿಲು ಹೇಗೆ ಟೂರ್ ಮಾಡ್ಬೇಕನ್ನೋದು ಈಗ ಕಲಿತಾ ಇದ್ವಿ. ಮಂಗಳವಾರದಿಂದ ನೀವು ನನ್ನ ಜೊತೆ ಬನ್ನಿ, ಇಡೀ ಮುಳಬಾಗಿಲು ತೋರಿಸ್ತೀನಿ. ಇಡೀ ಟೌನ್ ಅಲ್ಲ, ಇಡೀ